ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದಾ. ಇವತ್ತು ನಾವು 4ನೇ ಚಾಪ್ಟರ್ ನ ನೋಡ್ತಾ ಇದ್ದೇವೆ. ಯಾವ್ದು 4ನೇ ಚಾಪ್ಟರ್? ಲಾಸ್ ಆಫ್ ಮೋಷನ್. ಮೋಷನ್ ಅಂದ್ರೆ ಚಲನೆಗೆ ಏನೇನ್ ರೂಲ್ಸ್ ಇದಾವೆ ಅನ್ನೋದನ್ನ ನಾವು ಈ ಚಾಪ್ಟರ್ ನಲ್ಲಿ ನೋಡ್ತಾ ಇದ್ದೇವೆ. ಆಯ್ತಾ? ಅಷ್ಟೇ. ಈಗ ನಮ್ಗೆ ಒಂದು ಫುಟ್ಬಾಲ್ ಇದೆ, ಮುಂದೆ ಗೋಲ್ ಪೋಸ್ಟ್ ಇದೆ. ಗೋಲ್ ಪೋಸ್ಟ್ ಅಲ್ಲಿ ಫುಟ್ಬಾಲ್ ಹೋಗ್ಬೇಕು ಅಂದ್ರೆ ತನ್ನಿಂತಾನೆ ಹೋಗತ್ತಾ? ಇಲ್ಲ. ನಾವು ಫುಟ್ಬಾಲ್ ನ ಒದಿಬೇಕು, ಆವಾಗ ಮಾತ್ರ ಹೋಗತ್ತೆ. ಈಗ ಒಂದ್ ಕಲ್ಲಿದೆ ನನ್ನ ಕೈಲಿ, ಪೆನ್ ಇದೆ ಅಂತ ಇಟ್ಕೊಳ್ಳಿ, ಇದನ್ನ ಮೇಲಕ್ಕೆ ಕಳಿಸ್ಬೇಕು, ತನ್ನಿಂತಾನೆ ಹೋಗತ್ತಾ? ಇಲ್ಲ. ನಾವು ಅಪ್ವರ್ಡ್ ಪುಷ್ ಅನ್ನ ಕೊಡ್ಬೇಕು, ಆವಾಗ ಮಾತ್ರ ಇದು ಮೇಲಕ್ಕೆ ಹೋಗುತ್ತೆ. ಈಗ ವಸ್ತು ಚಲಿಸ್ಬೇಕಂತಂದ್ರೆ ನಾವು ಮುಟ್ಕೊಂಡೆ ಫೋರ್ಸ್ ಹಾಕ್ಬೇಕು ಅಂತ ಇಲ್ಲ. ಈಗ ಫುಟ್ಬಾಲ್ ಓದಿಬೇಕಂದ್ರೆ ಮುಟ್ಬೇಕಾಗಿತ್ತು ಬಾಲ್ಗೆ. ಈಗ ಇದನ್ನ ಮೇಲೆ ಕಳಿಸ್ಬೇಕು ಅಂತಂದ್ರೆ ದುಡ್ಬೇಕಾಗಿತ್ತು, ಮುಟ್ಕೊಂಡು ದುಡ್ಬೇಕಾಗಿತ್ತು. ಬಟ್ ಎಲ್ಲ ಫೋರ್ಸು ಆತರ ಅಲ್ಲ. ಎಲ್ಲ ಸಲ ಮೋಷನ್ ಆಗ್ಬೇಕಂತಂದ್ರೆ ನಾವು ಮುಟ್ಲೇಬೇಕು ಅಂತ ಇಲ್ಲ. ಒಂದು ಮೊಳೆಗಳನ್ನ ನೀವು ಮ್ಯಾಗ್ನೆಟ್ ಹತ್ರ ತಗೊಂಡೋಗಿ, ಒಂದ್ ಸ್ವಲ್ಪ ಹತ್ರ ಬಂದ್ ಕೂಡ್ಲೆ ಆ ಮ್ಯಾಗ್ನೆಟ್ ಆ ಮೊಳೆಗಳನ್ನ ಮುಟ್ಟದೇನೆ ಎಳ್ಕೊಳತ್ತೆ. ಹೌದಾ? ಮುಟ್ಟದೆ ಆ ಮೊಳೆಗಳನ್ನ ಮ್ಯಾಗ್ನೆಟ್ ಚಲಿಸುವ ರೀತಿ ಮಾಡತ್ತೆ. ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಎಲ್ಲ ಯಾಕೆ? ಈ ಪೆನ್ ಅನ್ ಕೈಯಿಂದ ಬಿಟ್ನಪ್ಪ, ಪೆನ್ ಕೆಳಗಡೆ ಹೋಗುತ್ತೆ, ತನ್ನಿಂತಾನೆ ಹೋಗತ್ತಾ? ನಮ್ಗನ್ಸ್ಬೋದು ತನ್ನಿಂತಾನೆ ಹೋಗತ್ತೆ ಅಂತ, ಬಟ್ ತನ್ನಿಂತಾನೆ ಹೋಗತ್ತಾ? ಇಲ್ಲ. ಭೂಮಿ ಈ ಪೆನ್ ಅನ್ನ ಎಳ್ಕೊಳತ್ತೆ, ಹೀಗಾಗಿ ಪೆನ್ ಕೆಳಗಡೆ ಹೋಗುತ್ತೆ. ಇಲ್ಲೂ ಏನ್ ಮಾಡ್ತು? ಭೂಮಿ ಮುಟ್ಕೊಂಡು ಫೋರ್ಸ್ ಹಾಕಲ್ಲ. ನೋಡಿ, ಭೂಮಿ ಇರೋದೆಷ್ಟು ಕೆಳಗೆ, ಪೆನ್ ಎಷ್ಟು ಮೇಲಿತ್ತು. ಹೌದಾ? ಮುಟ್ಟದೇನೆ ಫೋರ್ಸ್ ಹಾಕ್ತು. ಸೊ ಫೋರ್ಸ್ ಹಾಕ್ಬೇಕು ಅಂತಂದ್ರೆ ಮುಟ್ಲೇಬೇಕು ಅಂತ ಏನಿಲ್ಲ, ಮುಟ್ಟದೇನು ಫೋರ್ಸ್ ಹಾಕ್ಬೋದು. ಆಯ್ತಾ? ಈ ಚಾಪ್ಟರ್ ನಲ್ಲಿ ನಾವು ಏನ್ ಕಲಿತಿದೀವಪ್ಪ ಅಂತಂದ್ರೆ, ಇಂಟ್ರೊಡಕ್ಷನ್ ಅಲ್ಲಿ ಅದೇ ಅಲ್ಲ ಹೇಳೋದು, ಇವಾಗ ಈ ಚಾಪ್ಟರ್ ಅಲ್ಲಿ ಏನ್ ಕಲಿತಿದೆ, ಏನ್ ಕಲಿಯೋದ್ರಿಂದ ನಮ್ಗೆ ಏನ್ ಲಾಭ, ಏನೇನಿದೆ ಅಂತ. ಸೊ ಏನ್ ಕಲಿತಾ ಇದೀವಪ್ಪ ಅಂತಂದ್ರೆ, ಅರಿಸ್ಟಾಟಲ್ಗೆ ಏನೋ ಒಂದು ಭ್ರಮೆ ಇತ್ತು ಫಸ್ಟ್. ಆ ಅರಿಸ್ಟಾಟಲ್ಗೆ ಇರುವ ಭ್ರಮೆಯನ್ನ ಗೆಲಿಲಿಯೋ ಬಂದು ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ದ, ಆ ಭ್ರಮೆಗೆ ಯಾವ ರೀತಿ ಪರಿಹಾರವನ್ನ ಗೆಲಿಲಿಯೋ ಕಂಡುಕೊಂಡ ಅನ್ನೋದು. ಆಮೇಲೆ ಗೆಲಿಲಿಯೋನಿಂದ ಇನ್ಸ್ಪೈರ್ ಆಗಿ ನ್ಯೂಟನ್ ಚಲನೆ ನಿಯಮಗಳನ್ನ ಮಾಡಿದೆ. ಇವೆಲ್ಲ ನಮ್ಗೆ ಗೊತ್ತಲ್ವಾ? ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ, ಥರ್ಡ್ ಲಾ, ಈ ರೀತಿ ಎಲ್ಲ ನ್ಯೂಟನ್ ತನ್ನ ಹೆಸರುಗಳನ್ನ ಕೊಟ್ಕೊಂಡಿದ್ದ. ಸೊ ಅದ್ರ ಬಗ್ಗೆ ನೋಡ್ತಾ ಇದೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. ಇಷ್ಟೇ ಇಂಟ್ರೊಡಕ್ಷನ್. ಆಯ್ತಾ? ಇಂಟ್ರೊಡಕ್ಷನ್ ಅಲ್ಲಿ ಇಷ್ಟೇ ಹೇಳಕ್ ಸಾಧ್ಯ. ಬಟ್ ಈ ವಿಡಿಯೋ ಮುಗಿಸೋದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ ನನಗೆ. ಏನಪ್ಪಾ ಅಂತಂದ್ರೆ, ಒಂದು ವಸ್ತು ಒಂದೇ ವೆಲಾಸಿಟಿಲಿ ಹೋಗ್ತಾನೆ ಇರಬೇಕು ಅಂತಂದ್ರೆ ನಾವು ಅದ್ರ ಮೇಲೆ ಫೋರ್ಸ್ ನ ಹಾಕ್ತಾನೆ ಇರ್ಬೇಕಾ ಕಂಟಿನ್ಯೂಸ್ ಆಗಿ? ನಾವು ಫೋರ್ಸ್ ಹಾಕೋದನ್ನ ನಿಲ್ಸಿದ ತಕ್ಷಣ ವಸ್ತು ನಿಂತೇ ಬಿಡತ್ತಾ? ಎಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡಿ. ನೀವು ಏನೇನ್ ವಿಚಾರ ಮಾಡಿದ್ರಿ, ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಲ್ಲ ಡೌಟ್ಗಳಿಗೂ ಸೊಲ್ಯೂಷನ್ ಮುಂದಿನ ವಿಡಿಯೋದಲ್ಲಿ ಸಿಗತ್ತೆ. ಅರಿಸ್ಟಾಟಲ್ಗೂ ಒಂದು ಭ್ರಮೆ ಇತ್ತು, ಅವನ್ಗೆ ಈ ತರ ಭ್ರಮೆನೂ ನಿಮ್ಗೂ ಆಯ್ತಾ? ಎಲ್ಲದಕ್ಕೆ ಆನ್ಸರ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.